Hi friends, welcome to CS Logic channel. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸಲ ಬಂದು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 2015 ಕ್ವಶನ್ ಪೇಪರ್ನ ರಿಮೈನಿಂಗ್ 50 ಕ್ವಶನ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ಗೆ ಹೋಗೋಣ. ದ ರಿಜಿಸ್ಟರ್ ವಿಚ್ ಆಕ್ಟ್ ಆಸ್ ಎ ಜಡ್ಜ್ ಇನ್ 8259. ಸೊ ನಿಮ್ಮ ಒಂದು 8259 ಅಲ್ಲಿ ಯಾವ ರಿಜಿಸ್ಟರ್ಸ್ ಜಡ್ಜ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಕೇಳಿದರೆ, ಸೊ right answer is priority resolver. Okay, next question. Medical instrument performance factor does not depends on. So ನಿಮ್ಮ ಒಂದು medical instruments performance factor ಇದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಕೇಳಿದರೆ it is robust. Okay, next question. Typical value of action potential will be. So action potential na typical value ಎಷ್ಟಾಗಿರುತ್ತೆ ಅಂತ ಕೇಳಿದರೆ it is right answer is option 1 plus 20 millivolts. Okay, next question. The normal PQRST waves is replaced by train of pulse indicates. So ನಿಮ್ಮ ಒಂದು ನಾರ್ಮಲ್ ನ PQRST waves ನ is replaced by train of pulse ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದರೆ it is right answer is option 1 ventricular fibrillation. Okay, next question. EEG is not used to analyze one of the following. So ನಿಮ್ಮ ಒಂದು EEG ನ ಯಾವುದಕ್ಕೆ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡಲ್ಲ ಅಂತ ಕೇಳಿದರೆ, so the right answer is arrhythmia. Okay, next question. In external defibrillator electrodes used. So ನಿಮ್ಮ ಒಂದು external defibrillator electrodes ಏನಕ್ಕೆ ಬಳಸ್ತೀವಿ ಅಂತ ಕೇಳಿದರೆ, so the right answer is option 1 pedal shape. Okay, so used in pedal shape. Okay, next question. Wave length of x-rays are dash than the visible light. So ನಿಮ್ಮ ಒಂದು wave length of x-rays ನಿಮ್ಮ ಒಂದು visible light ಗಿಂತ ಏನಾಗಿರುತ್ತೆ ಅಂತ ಕೇಳಿದರೆ. ಓಕೆನಾ? So the right answer is shorter. Next question. To get high quality image, modern MRI system uses dash magnets. So ನಿಮ್ಮ ಒಂದು modern MRI systems ಅಲ್ಲಿ ಇಮೇಜ್ ಅನ್ನು ಹೈ ಕ್ವಾಲಿಟಿ ಇಮೇಜಸ್ ಅನ್ನು ಪಡೆಯೋದಕ್ಕೆ ಯಾವ ಒಂದು ಮ್ಯಾಗ್ನೆಟ್ಸ್ ಅನ್ನ ಬಳಸಲಾಗುತ್ತದೆ ಅಂತ ಕೇಳಿದರೆ, so the right answer is super conducting magnets ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. The data to be measured, quantized and transmitted in digital telemetry by. So ನಿಮ್ಮ ಒಂದು ಡೇಟಾ ಮೆಷರ್ಮೆಂಟ್ ಅಂಡ್ ಕ್ವಾಂಟೈಸೇಷನ್ ಅಂಡ್ ಟ್ರಾನ್ಸ್ಮಿಟಿಂಗ್ ಇನ್ ಡಿಜಿಟಲ್ ಟೆಲಿಮೆಟ್ರೀಸ್ ಅಲ್ಲಿ ಯಾವುದನ್ನ ಬಳಸ್ತೀವಿ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ PCM ಅಂದ್ರೆ ಪಲ್ಸ್ ಕೋಡ್ ಮಾಡ್ಯುಲೇಷನ್ ನ ಬಳಸ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್. SI unit of specific resistance is. ಸೊ ನಿಮ್ಮ ಒಂದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ನ SI ಯೂನಿಟ್ ಏನು ಅಂತ ಕೇಳಿದರೆ, ದಟ್ ಈಸ್ ಓಮ್ -MT. Okay, next question. When three resistors of value 10 ohms, 100 ohms and 1K are connected in series, the effective resistance is. ಸೊ ನಿಮ್ಮ ಒಂದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯಬೇಕು. ಸೊ 3 ರೆಸಿಸ್ಟರ್ಸ್ ಇದೆ, ಆ 3 ರೆಸಿಸ್ಟರ್ಸ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೀರೀಸ್ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ನೋಡಿ. ಸೊ 1 ರೆಸಿಸ್ಟರ್ಸ್, 2 ರೆಸಿಸ್ಟರ್, 3 ರೆಸಿಸ್ಟರ್ಸ್ ಈ ತರ ಕನೆಕ್ಟ್ ಮಾಡಿದ್ದಾರೆ. ಸೊ ಇದ್ರದ್ದು ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಏನಾಗುತ್ತೆ, ಇದು ಪ್ಲಸ್ ಇದು ಪ್ಲಸ್ ಇದು. ಸೊ ಅಂದ್ರೆ 3 ವ್ಯಾಲ್ಯೂಸ್ ನ ಆಡ್ ಮಾಡಬೇಕಾಗುತ್ತೆ. ಸೊ 3 ವ್ಯಾಲ್ಯೂಸ್ ಆಡ್ ಮಾಡಿದ್ರೆ ನಿಮ್ಗೆ ಬರುವಂತ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 1.11 ಕಿಲೋ ಓಮ್ಸ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್. 3 resistance of 10 ohms, 20 ohms, 30 ohms are connected in series across the supply of 50 volts. The voltage drop across 30 ohm resistance is. ಸೊ ನಿಮಗೆ ಇಲ್ಲಿ ಕೇಳಿರೋದೇನು ಅಂದ್ರೆ 30 ಇವಾಗ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ, 10, 20, 30 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಅದು ವೋಲ್ಟೇಜ್ ಅಕ್ರಾಸ್ 50 ವೋಲ್ಟ್ಸ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕೇಳ್ತಾ ಇದ್ದಾರೆ, 30 ಓಮ್ಸ್ ಹತ್ರ ರೆಸಿಸ್ಟರ್ಸ್ ಹತ್ರ ವೋಲ್ಟೇಜ್ ಡ್ರಾಪ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ ನೋಡೋಣ. ಸೊ 1 ರೆಸಿಸ್ಟರ್ಸ್, 2 ರೆಸಿಸ್ಟರ್ಸ್, 3 ರೆಸಿಸ್ಟರ್ಸ್. ಓಕೆನಾ? ಸೊ ಇದು 10, 10, this is 20, this is 30. ಸೊ ನಮ್ಗೆ ಕೇಳಿರೋದು ಈ ರೆಸಿಸ್ಟರ್ಸ್ ಹತ್ರ ವೋಲ್ಟೇಜ್ ಡ್ರಾಪ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಫಾರ್ ನಮ್ಗೆ ಏನ್ ಮಾಡಬೇಕು, ನಾವು ಫಸ್ಟ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಈಕ್ವಾಲೆಂಟ್ ರೆಸಿಸ್ಟರ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ಇಲ್ಲಿ ವೋಲ್ಟೇಜ್ ಡ್ರಾಪ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 50 ಕೊಟ್ಟಿದ್ದಾರೆ. ಸೊ 50. ಸೊ ನಮಗೆ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, 10, 20, 30. ಸೊ ಸೀರೀಸ್ ಆಗಿರೋದ್ರಿಂದ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಬಂದು 60 ಆಗುತ್ತೆ. ಸೊ 60 ಆದ್ಮೇಲೆ ವೋಲ್ಟೇಜ್ ಕೊಟ್ಟಿದ್ದಾರೆ. ಸೊ ಐ ಏನು ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಓಮ್ಸ್ ಲಾ ಓದಿರ್ತೀರಾ. I is equal to V/R. ಸೊ ಇಲ್ಲಿ R ಈಕ್ವಾಲೆಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ V is equal to ಎಷ್ಟು ನಿಮಗೆ, V is equal to 50. ಸೊ 50 ಕೊಟ್ಟಿದ್ದಾರೆ. ಸೊ 50 ಹಾಕಿ ಡಿವೈಡೆಡ್ ಬೈ R is equal to 60. ಓಕೆ? ಸೊ ಇದೆಷ್ಟು ಬರುತ್ತೆ, I ಬರುತ್ತೆ 0.83 ಬರುತ್ತೆ. ಸೊ 0.83.
ಓಕೆನಾ. ಸೊ ಈಗ ನಮಗೆ ಐ ಸಿಕ್ಕಿದೆ ಮತ್ತೆ ಆರ್ ಇದೆ, ಸೊ ವೋಲ್ಟೇಜ್ ಡ್ರಾಪ್ ನ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಇದು ಐ ಎಷ್ಟಿದೆ 0.83 ಅಂಡ್ ರೆಸಿಸ್ಟರ್ ವ್ಯಾಲ್ಯೂ 30 ಇದೆ. ಓಕೆನಾ. ಸೊ ನಮ್ಗೆ ಏನ್ ಬೇಕಾಗಿರೋ ವೋಲ್ಟೇಜ್ ಡ್ರಾಪ್ ವಿ ಆರ್ ಅಕ್ರಾಸ್ ಯುವರ್ 30 ಓಮ್ ರೆಸಿಸ್ಟರ್ಸ್. ಓಕೆ, ಸೊ ಐ ಇಂಟು ಆರ್. ಸೊ ಐ ವ್ಯಾಲ್ಯೂ ಎಷ್ಟಿದೆ 0.83 ಇದೆ. ಸೊ 0.83 ಇಂಟು ಆರ್ ಎಷ್ಟು ವೋಲ್ಟೇಜ್ ಕಂಡುಹಿಡಿಬೇಕಾಗಿರೋದು ಯಾವ್ದು 30 ಓಮ್ಸ್. ಸೊ ಇಂಟು 30. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ನಿಮ್ಗೆ ಎಷ್ಟು ಬರುತ್ತೆ 24.9 ಬರುತ್ತೆ. ಸೊ ಇಲ್ಲಿ ಯಾವುದು ಆಪ್ಷನ್ಸ್ ಕೊಟ್ಟಿಲ್ಲ, ಅದರಿಂದ ಇದು ಏನಾಗಿದೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಆಗಿದೆ. ಓಕೆನಾ. ಸೊ ಯಾವುದು ಇಲ್ಲ 24.9 ಅಂತ ಆಪ್ಷನ್ ಇಲ್ಲ, ಅದರಿಂದ ಗ್ರೇಸ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಪವರ್ ಇನ್ ಆನ್ ಎಸಿ ಸರ್ಕ್ಯೂಟ್ ಈಸ್ ಗಿವನ್ ಬೈ. ಸೊ ನಿಮ್ಮ ಒಂದು ಪವರ್ ಫಾರ್ಮುಲಾ ಕೇಳಿದರೆ ಅದು ಎಸಿ ಸರ್ಕ್ಯೂಟ್ ನಲ್ಲಿ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಸೊ ದಟ್ ಈಸ್ ವಿ ಇಂಟು ಐ ಇಂಟು ಕಾಸ್ ಥೀಟಾ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. wire wounded resistors are used when the power dissipation is. so wire wounded resistors na ನಿಮ್ಮ ಒಂದು power dissipations ಪ್ರಕಾರವಾಗಿ ಕೇಳಿದರೆ, ಸೊ ಅವಾಗ ಏನಾಗುತ್ತೆ power dissipations ಅಂತ ಕೇಳಿದರೆ. so the option 2 is the right answer, that is I. next question. the voltage induced in secondary winding of a transformer is. so ನಿಮ್ಮ ಒಂದು secondary winding of transformers na voltage induced formulas na ಕೇಳಿದ್ದಾರೆ ಇಲ್ಲಿ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ 4.4 ಇಂಟು ಫ್ಲಕ್ಸ್, ದಟ್ ಈಸ್ ಮ್ಯೂಚುವಲ್ ಫ್ಲಕ್ಸಿಂಗ್ ಆಫ್ ಸೆಕೆಂಡರಿ ವೈಂಡಿಂಗ್ಸ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಇಂಟು ನಂಬರ್ ಆಫ್ ಟರ್ನ್ಸ್. ಸೊ ದಟ್ ಈಸ್ ಸೆಕೆಂಡರಿ ವೈಂಡಿಂಗ್ ಟರ್ನ್ಸ್ ವೋಲ್ಟ್ ಬರುತ್ತೆ. ಸೊ ದಟ್ ಈಸ್ ದ ವೋಲ್ಟೇಜ್ ಟು ಎಸ್ ಐ ಯೂನಿಟ್ ಏನು ವೋಲ್ಟ್ಸ್. ಸೊ ದಟ್ಸ್ ವೈ ಆಪ್ಷನ್ 1 is the right answer. next question. if more current is required, the cells may be joined in. ಸೊ ನಿಮಗೆ ಜಾಸ್ತಿ ಕರೆಂಟ್ ಬೇಕಾಗಿದ್ದಾಗ ನಿಮ್ಮ ಒಂದು ಸೆಲ್ಸ್ ಅನ್ನ ಯಾವ ಕಾಂಬಿನೇಷನ್ಸ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಪ್ಯಾರಲಲ್ ಕಾಂಬಿನೇಷನ್. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ರಿಮೇನ್ಸ್ ಸೇಮ್, ಓಕೆ, ಬಟ್ ವೋಲ್ಟೇಜ್ ಇಸ್ ವೇರೀಸ್. whereas in parallel combinations ಅಲ್ಲಿ ಏನಾಗುತ್ತೆ ಕರೆಂಟ್ ಡಿಫ್ರೆಂಟ್ ಕರೆಂಟ್ಸ್ ಇರುತ್ತೆ, ಬಟ್ ವೋಲ್ಟೇಜ್ ವಿಲ್ ಬಿ ಸೇಮ್. ಸೊ ಇಲ್ಲಿ ಬೇಕಾಗಿರೋದು ಮೋರ್ ಕರೆಂಟ್ಸ್ ಆಗಿರೋದ್ರಿಂದ ಇಟ್ ಇಸ್ ಪ್ಯಾರಲಲ್ ಕಾಂಬಿನೇಷನ್ ಇಸ್ ದ ಬೆಸ್ಟ್. next question. the energy gap in a semiconductor. ಸೊ ನಿಮ್ಮ ಒಂದು ಸೆಮಿಕಂಡಕ್ಟರ್ಸ್ ನ ಎನರ್ಜಿ ಗ್ಯಾಪ್ಸ್, ನಿಮ್ಮ ಒಂದು ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಎನರ್ಜಿ ಗ್ಯಾಪ್ ಡಯಾಗ್ರಾಮ್ಸ್ ನ ನೋಡ್ಕೊಂಡ್ರೆ ಈ ಕ್ವಶನ್ ಈಸಿ ಆಗುತ್ತೆ. ಸೊ ಎನರ್ಜಿ ಗ್ಯಾಪ್ ಇನ್ ಎ ಸೆಮಿಕಂಡಕ್ಟರ್ಸ್ ನಲ್ಲಿ ಎನರ್ಜಿ ಬ್ಯಾಂಕ್ಸ್ ಗ್ಯಾಪ್ ಏನಾಗಿರುತ್ತೆ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಆಪ್ಷನ್ 3 is the right answer, decreases with temperature. okay, next question. for reverse biased PN junction, the current through the junction increases abortively at dash. ಸೊ ನಿಮ್ಮ ಒಂದು ರಿವರ್ಸ್ ಬಯಾಸ್ ಪಿ ಎನ್ ಜಂಕ್ಷನ್ಸ್ ಅಲ್ಲಿ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಜಂಕ್ಷನ್ಸ್ ಏನಾಗಿರುತ್ತೆ, ಸೊ ಅದನ್ನ ನಿಮಗೆ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ 1 is the right answer, break down voltage, aborted at breakdown voltage. okay, next question. the common base DC current gain of a transistor is 0.96 if the emitter current is 10 milliampere. the value of base current is. ಸೊ ನಮ್ಗೆ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಬೇಸ್ ಕರೆಂಟ್ ನ ಫೌಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಅಲ್ಲಿ ಕೊಟ್ಟಿರೋದೇನು ಕರೆಂಟ್ ಗೇನ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ದಟ್ ಈಸ್ 0.96, ಮತ್ತೆ ಎಮಿಟರ್ ಕರೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ 10 milliampere. ಸೊ ನಾವು ಇದತ್ತು ಸೊಲ್ಯೂಷನ್ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ಬೋದು ಆಲ್ಫಾ ಅನ್ನೋದು ಏನು ನಿಮ್ಮ ಒಂದು ಟ್ರಾನ್ಸಿಸ್ಟರ್ ನ ಫ್ಯಾಕ್ಟರ್, ಕರೆಂಟ್ ಫ್ಯಾಕ್ಟರ್. ಸೊ ವಿಚ್ ಇಸ್ ಈಕ್ವಲ್ ಟು IC ಡಿವೈಡೆಡ್ ಬೈ IE, ಅಂದ್ರೆ ಕಲೆಕ್ಟರ್ ಕರೆಂಟ್ ಡಿವೈಡೆಡ್ ಬೈ ಎಮಿಟರ್ ಕರೆಂಟ್. ಸೊ ಎಮಿಟರ್ ಕರೆಂಟ್ ನ ಫೈಂಡ್ ಔಟ್ ಮಾಡ್ತೀವಿ. ಎಮಿಟರ್ ಕರೆಂಟ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು IC, ಈ ಸೈಡ್ ಬರುತ್ತೆ. ಸೊ ದಟ್ ಈಸ್ ಕಲೆಕ್ಟರ್ ಕರೆಂಟ್ ವಿಚ್ ಇಸ್ ಈಕ್ವಲ್ ಟು 0.96 ನಿಮ್ಗೆ ಕೊಟ್ಟಿರೋಂಥ ಆಲ್ಫಾ ಫ್ಯಾಕ್ಟರ್, ಕರೆಂಟ್ ಫ್ಯಾಕ್ಟರ್ ಏನ್ ಕೊಟ್ಟಿದ್ದಾರೆ 0.96 ಇಂಟು 10 milliamperes. ಸೊ ವಿಚ್ ಇಸ್ ಈಕ್ವಲ್ ಟು 9.6 milliampere ಆಗುತ್ತೆ. ಬಟ್ ನಮ್ಗೆ ಕೇಳಿರೋದು ಬೇಸ್ ಕರೆಂಟ್ ನ ಒಂದು ವ್ಯಾಲ್ಯೂ. ಓಕೆನಾ. ಸೊ ಬೇಸ್ ಕರೆಂಟ್ ಇಸ್ ಈಕ್ವಲ್ ಟು ಎಮಿಟರ್ ಕರೆಂಟ್ ಮೈನಸ್ ಕಲೆಕ್ಟರ್ ಕರೆಂಟ್. ಸೊ ನಮ್ಗೆ ಇವಾಗ ಎಮಿಟರ್ ಕರೆಂಟ್ ನಾವು ಫೈಂಡ್ ಔಟ್ ಮಾಡಿದ್ರೆ 0.96, ಮತ್ತೆ ಕಲೆಕ್ಟರ್ ಕರೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ 10 milliamperes. ಸೊ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 10 milliamperes ಮೈನಸ್ 9.6 milliamperes. ಸೊ ಯುವರ್ ಬೇಸ್ ಕರೆಂಟ್ ಎಷ್ಟಾಗುತ್ತೆ ಅಂದ್ರೆ 0.4 milliamperes ಆಗುತ್ತೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಎಷ್ಟಿದೆ, ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ 0.04 milliampere. okay, passing to the next question. a pin diode is frequently used as. ನಿಮ್ಮ ಒಂದು ಪಿನ್ ಡಯೋಡ್ ನ ಯಾವುದರಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಓಕೆನಾ. ಸೊ ದಟ್ ಈಸ್ ಆಪ್ಷನ್ 4, ಸ್ವಿಚಿಂಗ್ ಡಯೋಡ್ ಫಾರ್ ವೆರಿ ಹೈ ಫ್ರೀಕ್ವೆನ್ಸಿ. ಸೊ ನಿಮ್ಮ ಒಂದು ಸ್ವಿಚಿಂಗ್ ಡಯೋಡ್ಸ್ ವಿತ್ ಹೈಯರ್ ಫ್ರೀಕ್ವೆನ್ಸಿ ಇರೋ ಹತ್ರ ನಿಮ್ಮ ಒಂದು ಪಿನ್ ಡಯೋಡ್ಸ್ ಅನ್ನ ಬಳಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. FETs ಆರ್. FET ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಆರ್. ಸೊ ಈ FET ಡಿವೈಸಸ್ ಏನು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ವೋಲ್ಟೇಜ್ ಕಂಟ್ರೋಲ್ ಡಿವೈಸಸ್ ವಿತ್ ಹೈ ಇನ್ಪುಟ್ ಇಂಪಿಡೆನ್ಸ್. ಓಕೆನಾ. ನೆಕ್ಸ್ಟ್ ಕ್ವಶನ್.
ಡಿಪ್ಲೀಷನ್ ಮಾಸ್ಫೆಟ್ ಕ್ಯಾನ್ ಆಪರೇಟ್ ಇನ್. ಸೊ ನಿಮ್ಮ ಒಂದು ಮಾಸ್ಫೆಟ್ ಬಗ್ಗೆ ಕೇಳಿದರೆ ಅದು ಡಿಪ್ಲೀಷನ್ ಲೇಯರ್ ಅಲ್ಲಿ. ಸೊ ಡಿಪ್ಲೀಷನ್ ಮಾಸ್ ಕ್ಯಾನ್ ಆಪರೇಟ್ ಇನ್ ಯಾವ ಕಂಡೀಷನ್ಸ್ ಅಲ್ಲಿ ಆಪರೇಟ್ ಮಾಡುತ್ತೆ ಅಂತ ಕೇಳಿದರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಬೋತ್ ಡಿಪ್ಲೀಷನ್ ಅಂಡ್ ಎನ್ಹಾನ್ಸ್ಮೆಂಟ್ ಮೋಡ್. ಓಕೆ. ಸೊ ನಿಮ್ಮ ಒಂದು ಡಿಪ್ಲೀಷನ್ ಮಾಸ್ಫೆಟ್ ಕ್ಯಾನ್ ಆಪರೇಟ್ ಇನ್ ಬೋತ್ ಡಿಪ್ಲೀಷನ್ ಅನ್ನು ಮತ್ತೆ ಎನ್ಹಾನ್ಸ್ ಮೋಡ್ ಅಲ್ಲೂ ಆಪರೇಟ್ ಮಾಡಬಹುದು. ಓಕೆ. ನೆಕ್ಸ್ಟ್ ಕ್ವಶನ್, ದ ಯೂನಿಕ್ ಕ್ಯಾರೆಕ್ಟರ್ಸ್ ಆಫ್ ಲೇಸರ್ ಲೈಟ್ ಈಸ್. ಸೊ ನಿಮ್ಮ ಒಂದು ಲೇಸರ್ ಲೈಟ್ ನ ಯೂನಿಕ್ ಕ್ಯಾರೆಕ್ಟರ್ ಗುಣ ಯಾವುದಾಗಿರುತ್ತೆ ಅಂತ ಕೇಳಿದರೆ. ಸೊ ದ ಆಪ್ಷನ್ ಈಸ್ ಆಪ್ಷನ್ 4 ಆಲ್ ದಿ ಅಬೋವ್. ಸೊ ನಿಮಗೆ ಕೊಟ್ಟಿರುವಂತ ಕೊಹರೆಂಟು ಇಟ್ ಇಸ್ ಅ ಕ್ಯಾರೆಕ್ಟರ್, ಮೊನೋಕ್ರೋಮ್ಯಾಟಿಕ್ ಇಸ್ ಆಲ್ಸೋ ಕ್ಯಾರೆಕ್ಟರ್ ಆಫ್ ಲೇಸರ್ ಲೈಟ್, ಮತ್ತೆ ಕಾಲ್ಮೇಟೆಡ್ ಅದು ಕೂಡ ಕ್ಯಾರೆಕ್ಟರ್ ಆಫ್ ಯುವರ್ ಲೇಸರ್ ಲೈಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, what is the binary equivalent of the octal number is. ಸೊ ನಿಮಗೆ ಇಲ್ಲಿ ಕೊಟ್ಟಿರುವಂತ ಆಕ್ಟೈಲ್ ನಂಬರ್ ನ ಬೈನರಿ ಕನ್ವರ್ಷನ್ ಮಾಡಬೇಕು. ಸೊ ಬೈನರಿ ಕನ್ವರ್ಷನ್ ಮಾಡಿದ್ಮೇಲೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ ಅದನ್ನ ಇಲ್ಲಿ ಬರೀಬೇಕು, ಆಪ್ಷನ್ ಅಲ್ಲಿ ಸರ್ಚ್ ಮಾಡೋಣ. ಸೊ ಆಕ್ಟೈಲ್ ಅಂತ ಕೊಟ್ಟಿರೋದ್ರಿಂದ ಒಂದೊಂದು ನಂಬರ್ಸ್ 3 ಬಿಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇವಾಗ 1 ಅನ್ನ 3 ಬಿಟ್ಸ್ ಅಲ್ಲಿ ಬರೆದ್ರೆ ಏನಾಗುತ್ತೆ 0 0 1. ಓಕೆ. ಸೊ 7 ನೆಕ್ಸ್ಟ್ ಇರೋದು 7 ಏನಾಗುತ್ತೆ 1 1 1. ಓಕೆನಾ. ಸೊ ಡಾಟ್ 2 ನ 3 ಬಿಟ್ಸ್ ಅಲ್ಲಿ ಬರೆದ್ರೆ ಹೇಗಿರುತ್ತೆ ಅಂದ್ರೆ 0 1 0. ನೆಕ್ಸ್ಟ್ 6 ಕೊಟ್ಟಿದ್ದಾರೆ. ಸೊ 6 ಅಂದ್ರೆ 1 1 0. ಸೊ ಇದು ನಿಮ್ಮ ಒಂದು ಬೈನರಿ ಈಕ್ವಿವ್ಯಾಲೆಂಟ್ ಆಗಿರುತ್ತೆ. ಸೊ ಇದನ್ನ ಸರ್ಚ್ ಮಾಡಿದ್ರೆ ನಿಮಗೆ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಓಕೆನಾ. ಸೊ ಇಟ್ ಈಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಓಕೆ. ನೆಕ್ಸ್ಟ್ ಕ್ವಶನ್, ದ ಫ್ಲಿಪ್ ಫ್ಲಾಪ್ ಯೂಸ್ಡ್ ಟು ಅವಾಯ್ಡ್ ರೈಸ್ ಅರೌಂಡ್ ಕಂಡೀಷನ್ ಈಸ್. ಸೊ ನಿಮ್ಮ ಒಂದು ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ರೈಸ್ ಅರೌಂಡ್ ಕಂಡೀಷನ್ಸ್ ಬರುತ್ತೆ. ಯಾವ ಒಂದು ಫ್ಲಿಪ್ ಫ್ಲಾಪ್ ಯೂಸ್ ಮಾಡಿದ್ರೆ ನಿಮಗೆ ರೈಸ್ ಅರೌಂಡ್ ಕಂಡೀಷನ್ಸ್ ಬರಲ್ಲ ಅಂತ ಕೇಳಿದ್ರೆ ಇಟ್ ಈಸ್ JK ಮಾಸ್ಟರ್ ಅಂಡ್ ಸ್ಲೇವ್ ಫ್ಲಿಪ್ ಫ್ಲಾಪ್ ನ ಯೂಸ್ ಮಾಡಿದ್ರೆ ರೈಸ್ ಅರೌಂಡ್ ಕಂಡೀಷನ್ಸ್. ನೆಕ್ಸ್ಟ್ ಕ್ವಶನ್, ಇಫ್ 5 ಫ್ಲಿಪ್ ಫ್ಲಾಪ್ಸ್ ಆರ್ ಕ್ಯಾಸ್ಕೇಡೆಡ್ ದೇ ಕ್ಯಾನ್ ಕೌಂಟ್ ಅಪ್ ಟು ಆನ್ ಈಕ್ವಿವ್ಯಾಲೆಂಟ್. ಸೊ ನಿಮ್ಮ ಒಂದು 5 ಫ್ಲಿಪ್ ಫ್ಲಾಪ್ ಅನ್ನ ಕ್ಯಾಸ್ಕೇಡ್ ಮ್ಯಾನರ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಎಷ್ಟು ಗಂಟೆ ಕೌಂಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ 2 to the power of n. ಓಕೆನಾ. ಸೊ 2 to the power of n ಅಂದ್ರೆ 5 ಕೊಟ್ಟಿದ್ದಾರೆ n ವ್ಯಾಲ್ಯೂ. ಸೊ 2 to the power of n 5 ಅಂದ್ರೆ ಎಷ್ಟು 32 ಆಗುತ್ತೆ. ಸೊ 0 ಇಂದ 31 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ 31 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಕ್ಲಾಕ್ ಪಲ್ಸಸ್ ರಿಕ್ವೈರ್ಡ್ ಟು ಗೆಟ್ ದ ಔಟ್ಪುಟ್ ಇನ್ ಎ 4-bit SIPO ಅಂದ್ರೆ ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಶಿಫ್ಟ್ ರಿಜಿಸ್ಟರ್ಸ್ ಅಲ್ಲಿ ಎಷ್ಟು ಕ್ಲಾಕ್ ಬೇಕಾಗುತ್ತೆ ರಿಕ್ವೈರ್ಡ್ ಫಾರ್ ಯುವರ್ ಔಟ್ಪುಟ್, ಪ್ಯಾರಲಲ್ ಔಟ್ಪುಟ್ ಬೇಕಾದಾಗ. ಸೊ ದ ರೈಟ್ ಆನ್ಸರ್ ಇಸ್ 4 clocks are required to obtain a parallel output. Next question, a circuit which select one of out of many input is called. So ನಿಮ್ಮ ಒಂದು ಯಾವ ಒಂದು ಸರ್ಕ್ಯೂಟ್ ಇಟ್ ಕ್ಯಾನ್ ಸೆಲೆಕ್ಟ್ ಮೆನಿ ಇನ್ಪುಟ್ಸ್ ಇರುತ್ತೆ, ಅದರಲ್ಲಿ ಒನ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಮಲ್ಟಿಪ್ಲೆಕ್ಸರ್ಸ್. ಸೊ ನಿಮ್ಮ ಮಲ್ಟಿಪ್ಲೆಕ್ಸರ್ಸ್ ಅಲ್ಲಿ n ನಂಬರ್ ಆಫ್ ಇನ್ಪುಟ್ಸ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್, ಪ್ರಾಪಗೇಷನ್ ಡಿಲೇ ಆಫ್ ಸ್ಟ್ಯಾಂಡರ್ಡ್ TTL ಈಸ್. ಸೊ ನಿಮ್ಮ ಒಂದು TTL ನ ಸ್ಟ್ಯಾಂಡರ್ಡ್ ಪ್ರಾಪಗೇಷನ್ ಡಿಲೇ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ 10 nanoseconds. ಓಕೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಅಡ್ರೆಸ್ ಬಿಟ್ಸ್ ಆರ್ ರಿಕ್ವೈರ್ಡ್ ಫಾರ್ 2 kilobytes ಮೆಮೊರಿ ಲೊಕೇಶನ್. ನಿಮ್ಮ ಒಂದು ಮೆಮೊರಿ ಲೊಕೇಶನ್ಗೆ ಎಷ್ಟು ಅಡ್ರೆಸ್ ಲೈನ್ಸ್ ಬೇಕಾಗಿರುತ್ತೆ ವೆನ್ ಇಟ್ ಇಸ್ 2K. ಸೊ ಇದರಲ್ಲಿ 4K ನು ಕೇಳ್ಬೋದು 8K ನು ಕೇಳ್ಬೋದು. ಅದಕ್ಕೆ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡ್ರಿ. ಸೊ 2K ಅಂತ ಕೊಟ್ಟಿದ್ದಾರೆ, K ರೆಪ್ರೆಸೆಂಟ್ 10 ಲೈನ್ಸ್. ಓಕೆ. ಸೊ ಇಲ್ಲಿ 2K ಅಂತ ಇರೋದ್ರಿಂದ 2 to the power of 1 ಆದ್ರೆ ಎಷ್ಟಾಗುತ್ತೆ ಅಲ್ಲಿಗೆ ನಿಮ್ಗೆ 2 ಆಗುತ್ತೆ. ಸೊ 2 to the power of 1 is 2. ಸೊ ಇದು ಪ್ಲಸ್ K ವ್ಯಾಲ್ಯೂ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 11 ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಮತ್ತೆ ನಿಮ್ಗೆ 4K ಕೊಟ್ಟಿದ್ರೆ ಏನಾಗುತ್ತೆ ಅಂದ್ರೆ, ಸೊ 4K ಆಗಿರೋ 4K ಬರ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ 4K ಕೊಟ್ಟಿದ್ರೆ, ಸೊ ಕಿಲೋ ಇಸ್ ನಥಿಂಗ್ ಬಟ್ ಆಲ್ರೆಡಿ ಹೇಳಿದೀನಿ 10 ಲೈನ್. ಸೊ 4 ಆಗಿರೋದ್ರಿಂದ 2 to the power of 2 ಆಗುತ್ತೆ. ಓಕೆ. ಸೊ 4 ಆಗುತ್ತೆ. ಸೊ ಇದು 10 + 2 12 ಆಗುತ್ತೆ. ಓಕೆನಾ. 12 ಅಡ್ರೆಸ್ ಲೈನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ 8K ಗು ಸೇಮ್. ಓಕೆ. 2 to the power of 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ರೆಸೊಲ್ಯೂಷನ್ ಆಫ್ 4-bit R2R DAC ಈಸ್. ಸೊ ನಿಮ್ಮ ಒಂದು ರೆಸೊಲ್ಯೂಷನ್ ಕೇಳಿದರೆ ಅದು ಯಾವುದು ರೆಸೊಲ್ಯೂಷನ್ ಅಂದ್ರೆ R2R ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 1/16 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, the maximum conversion time required for 8-bit counter type ADC, that is analog to digital converter, driven by 1 megahertz clock is. ಸೊ ನಿಮಗೆ ಇಲ್ಲಿ ನಮ್ಮನ್ನ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಕನ್ವರ್ಷನ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಯಾವುದಕ್ಕೆ ಅಂದ್ರೆ ಅನಲಾಗ್ ಟು ಡಿಜಿಟಲ್ ಟೈಪ್ ಆಫ್ ಕೌಂಟರ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಿಟ್ಸ್ ಕೊಟ್ಟಿದ್ದಾರೆ ಅಂದ್ರೆ 8 ಬಿಟ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಫಾರ್ಮುಲಾ. ಸೊ ಫಾರ್ಮುಲಾ ಬಂದು 2 to the power of n minus 1 into T. ಓಕೆ. ಸೊ ಈಗ ನಮಗೆ T ಕೊಟ್ಟಿಲ್ವಲ್ಲ, T ಕೊಟ್ಟಿದ್ರೆ ನಮಗೆ F ಕೊಟ್ಟಿದ್ದಾರೆ, ಗ್ಯಾಪ್ ಇದೆಯಾ. ಸೊ T is equal to 1/F.
ಸೊ ಎಷ್ಟಾಗುತ್ತೆ ಇಲ್ಲಿ, ಸೊ ಇಟ್ ಬಿಕಮ್ಸ್ 1 ಡಿವೈಡೆಡ್ ಬೈ 1 ಮೆಗಾಹರ್ಟ್ಸ್. ಸೊ 1 ಮೆಗಾಹರ್ಟ್ಸ್ ಆದ್ರೆ ಇಲ್ಲಿ ಟೈಮ್ ಪೀರಿಯಡ್ ಎಷ್ಟಾಗುತ್ತೆ, 1 ಮೈಕ್ರೋ ಸೆಕೆಂಡ್ಸ್ ಆಗುತ್ತೆ. ಓಕೆನಾ. ಸೊ ನೀವು ಡಿವೈಡ್ ಮಾಡಿ ನೋಡಿ, ಫ್ರೀಕ್ವೆನ್ಸಿಗೆ 1 ಮೈಕ್ರೋ ಸೆಕೆಂಡ್ಸ್ ಬರುತ್ತೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮಗೆ ಆನ್ಸರ್ ಫೈಂಡ್ ಔಟ್ ಆಗುತ್ತೆ. ದ ರೈಟ್ ಆನ್ಸರ್ ಇಸ್ 255 microseconds. N value ಬಂದು 8. Okay, so passing to the next question. The programmable logic device having programmable AND array at the input and the programmable OR array at the output is called. So ನಿಮ್ಮ ಒಂದು ಯಾವ ಒಂದು ಪ್ರೋಗ್ರಾಮಬಲ್ ಲಾಜಿಕಲ್ ಡಿವೈಸಸ್ ಅಲ್ಲಿ ನಿಮ್ಮ ಒಂದು AND array ನ ಇನ್ಪುಟ್ ಹತ್ರ ಇತ್ತು, ಪ್ರೋಗ್ರಾಮಬಲ್ OR array ನ ಔಟ್ಪುಟ್ ಹತ್ರ ಇಟ್ಟಾಗ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ PLA, ಪ್ರೋಗ್ರಾಮಬಲ್ ಲಾಜಿಕಲ್ ಅರೇ. ಓಕೆ, ನೆಕ್ಸ್ಟ್ ಕ್ವಶನ್. ಟು ಡಿಟೆಕ್ಟ್ ಎರರ್ ಇನ್ ಪ್ರೋಗ್ರಾಮ್ ಇನ್ ಸಿಂಗಲ್ ಸ್ಟೆಪ್ ಡ್ಯಾಶ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ಯಾವುದೋ ಒಂದು ಎರರ್ ಅನ್ನ ಸಿಂಗಲ್ ಸ್ಟೆಪ್ ಅಲ್ಲಿ ಫೈಂಡ್ ಔಟ್ ಮಾಡಿರೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಡಿಬಗರ್. ಓಕೆ, ನೆಕ್ಸ್ಟ್ ಕ್ವಶನ್. A microprocessor is called an n-bit microprocessor ಡಿಪೆಂಡಿಂಗ್ ಆನ್. ಸೊ ನಿಮ್ಮ ಒಂದು ಯಾವುದೇ ಒಂದು ಮೈಕ್ರೋಪ್ರೊಸೆಸರ್ನ n-bit ಮೈಕ್ರೋಪ್ರೊಸೆಸರ್ ಅಂತ ಕರಿತೀವಿ. ಅದು ಯಾವುದ್ರ ಮೇಲೆ n-bit ಅನ್ನೋದು ಏನು ಡಿಪೆಂಡೆನ್ಸ್ ಮೇಲೆ ಕೊಡ್ತೀವಿ ಅಂತ ಕೇಳಿದ್ದಾರೆ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಸೈಜ್ ಆಫ್ ಇಂಟರ್ನಲ್ ಡೇಟಾ ಬಸ್. ಸೊ ಇಂಟರ್ನಲ್ ಡೇಟಾ ಬಸ್ ಎಷ್ಟು ಬಿಟ್ಸ್ ಇರುತ್ತೆ ಅದ್ರ ಮೇಲೆ ವಿ ಆರ್ ಗಿವಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಅನ್ ಇನ್ಸ್ಟ್ರಕ್ಷನ್ ಇಸ್ ಗಿವನ್ ಬೈ. ಸೊ ನಿಮ್ಮ ಒಂದು ಯಾವುದೋ ಒಂದು ಇನ್ಸ್ಟ್ರಕ್ಷನ್ಸ್ ಹ್ಯಾಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ಸೊ ಯಾವುದೋ ಒಂದು ಅಡಿಷನ್ ಆಪರೇಷನ್ಸ್ ಆಗಿರ್ಬೋದು, ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಷ್ಟು ಟೋಟಲ್ ಟೈಮ್ ತಗೊಳುತ್ತೆ ಅದನ್ನ ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೇಳಿದ್ರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಫೆಚಿಂಗ್ ಸೈಕಲ್ ಪ್ಲಸ್ ಎಕ್ಸಿಕ್ಯೂಷನ್ ಸೈಕಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಡಬಲ್ ಸ್ಲಾಶ್ ಇಂಡಿಕೇಟ್ಸ್ ವಿಚ್ ಎಸ್ಕೇಪ್ ಸೀಕ್ವೆನ್ಸ್. ಸೊ ನಿಮಗೆ ಬ್ಯಾಕ್ ಸ್ಲಾಶ್, ಎರಡು ಬ್ಯಾಕ್ ಸ್ಲಾಶ್ ಕೊಟ್ಟಾಗ ಇಂಡಿಕೇಟ್ಸ್ ಯಾವ ಎಸ್ಕೇಪ್ ಸೀಕ್ವೆನ್ಸಸ್ ಅಂತ ಕೇಳಿದರೆ. ಇಟ್ ಈಸ್ ಬ್ಯಾಕ್ ಸ್ಲಾಶ್. ಓಕೆ, ನೆಕ್ಸ್ಟ್ ಕ್ವಶನ್. If a variable is declared as a character Z, how much memory space is reserved under name Z? So ನಿಮ್ಮ ಒಂದು Z ಅನ್ನ ಕ್ಯಾರೆಕ್ಟರ್ ಆಗಿ ಡಿಕ್ಲೇರ್ ಮಾಡಿದಾಗ how much memory space reserved under the name Z. ಸೊ ಆ ನೇಮ್ Z ಗೆ ಎಷ್ಟು ಬೈಟ್ಸ್ ಅನ್ನ ಅಲೋಕೇಟ್ ಆಗುತ್ತೆ ಸೊ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, 1 bytes. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್ ದಿ ಆರ್ಡರ್ ಆಫ್ ಪ್ರಿಸಿಡೆನ್ಸ್. ಸೊ ಯಾವ ಒಂದು ಫಸ್ಟ್ ಯಾವ್ದಾದ್ರು ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಅಂತ ಕೇಳಿದರೆ ಆರ್ಡರ್ ವೈಸ್ ಬರೀರಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಫಸ್ಟ್ ಬೈನರಿ ಅಡಿಷನ್, ಸೆಕೆಂಡ್ ಬಂದು ಈಕ್ವೇಟಿಂಗ್ ಆಪರೇಟರ್ಸ್, ಥರ್ಡ್ ಬಂದು ಬಿಟ್ ವೈಸ್ ಆರ್ ಆಪರೇಟರ್ಸ್, ಅದಾದ್ಮೇಲೆ ಲಾಜಿಕಲ್ ಆರ್ ಆಪರೇಟರ್ಸ್ ನ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಸಿ ಕೋಡ್ ಇಂಟ್ x, y, z semicolon y is equal to 7, x is equal to y minus minus, y is equal to minus minus x, z is equal to minus minus y. Okay, so ಇದಕ್ಕೆ x and y z values ನ ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್ ಸ್ಟೇಟ್ಮೆಂಟ್, ಹೋಲ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಿಮಗೆ x y z ಏನ್ ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ರು. ಓಕೆ, ಸೊ y ವ್ಯಾಲ್ಯೂ 7 ಅಂತ ಕೊಟ್ಟಿದ್ದಾರೆ. x is equal to 7 minus minus ಅಂದ್ರೆ 1 ಆಗುತ್ತೆ. ಸೊ 7 minus 1 ಎಷ್ಟಾಗುತ್ತೆ, x ವ್ಯಾಲ್ಯೂ 6 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, y is equal to minus minus of x. ಸೊ 1 ಮೈನಸ್, ಸೊ x ವ್ಯಾಲ್ಯೂ ಎಷ್ಟಿದೆ, 6 ಆಗಿದೆ. ಸೊ 6 ಅಂತ ತಗೊಂಡ್ರೆ ಇಟ್ ಈಸ್ 5 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, z is equal to minus minus of y. ಓಕೆನಾ. ಸೊ ಅದರಿಂದ ಇದೇನಾಗುತ್ತೆ, ಇಲ್ಲಿ 1 minus 5. ಓಕೆ, ಸೊ 1 minus 5 ಏನಾಗುತ್ತೆ, 4 ಆಗುತ್ತೆ. ಸೊ 6, 5, 4 is the value of your x, y, z ಆಗಿರುತ್ತೆ. ಬಟ್ ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ 7, 6, 5 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೇ ಬಿ ಅ ರಾಂಗ್ ಆನ್ಸರ್. ಸೊ ಯುವರ್ ರೈಟ್ ಆನ್ಸರ್ ವಿಲ್ ಬಿ 6, 5, 4. ಓಕೆ, ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದಿ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ಸಿ ಪ್ರೋಗ್ರಾಮ್. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮ್ಸ್ ನ ಸ್ಟೇಟ್ಮೆಂಟ್ಸ್ ನೋಡಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ಸ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ವೈಲ್ ಲೂಪ್ is executed at least once. Okay, this is a false statement. Next question. What is the output of the code? So ನಿಮಗೆ ಕೆಳಗಡೆ ಒಂದು ಕೋಡ್ ಕೊಟ್ಟಿದ್ದಾರೆ, ಅದರ ಔಟ್ಪುಟ್ ಏನು ಅಂತ ಕೇಳಿದರೆ. for loop condition for I is equal to 0, I less than 11 semicolon I plus plus, if I is equal to 4, or ಇದು 1 1 ಅಂತಲ್ಲ, or ಅದು. ಓಕೆನಾ. ಸೊ or I is equal to 7 continue, or else printf the value of I is ಇಲ್ಲಿ percentage of d, y alladu percentage of d slash n comma I.
ಸೊ ನಿಮಗೆ ಒಂದು ಫಾರ್ ಲೂಪ್ ಕೊಟ್ಟಿದ್ದಾರೆ. ಆ ಫಾರ್ ಲೂಪ್ ಅನ್ನ ಎಕ್ಸಿಕ್ಯೂಟ್ ಮಾಡಿದಾಗ i is equal to 4 ಬಂದು i is equal to 7 ಬಂದಾಗ ಇಟ್ ಹ್ಯಾಸ್ ಟು ಕಂಟಿನ್ಯೂ. ಸೊ ಅದಿಲ್ಲ ಅಂದಾಗ ವ್ಯಾಲ್ಯೂಸ್ ಆಟೋಮೆಟಿಕ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ 0 1 2 3 ಅಂತ ಪ್ರಿಂಟ್ ಆಗುತ್ತೆ. 4 ಇದೆ, ಸೊ 4 ಪ್ರಿಂಟ್ ಆಗಲ್ಲ. ನೆಕ್ಸ್ಟ್ 5 6 ಪ್ರಿಂಟ್ ಆಗುತ್ತೆ, 7 ಪ್ರಿಂಟ್ ಆಗಲ್ಲ, 8 9 10 ಪ್ರಿಂಟ್ ಆಗುತ್ತೆ. ಸೊ ದಟ್ ಈಸ್ ದ ಲಾಸ್ಟ್ ವ್ಯಾಲ್ಯೂ ಆಫ್ ಯುವರ್ program code. So the option 4 is the right answer because 0 to 10 values print ಆಗುತ್ತೆ, but excepted 4 and 7 because that is the if condition statement. Next question. Identify the false statement with respect to array. So ನಿಮ್ಮ ಒಂದು arrayಗೆ false statements ಯಾವುದು ಅಂತ ಕೇಳಿದ್ದಾರೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ. The right answer is option 2. Array is a data structure which can store different data types. So arrays ನಲ್ಲಿ different data types ನ ಸ್ಟೋರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಯೂನಿಕ್ ವೇರಿಯೇಬಲ್ಸ್ ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. Okay, next question. What is the value of C of 1 of 1 in the following expression in C of 2 of 3 is equal to, ಅಂದ್ರೆ ಇಲ್ಲಿ ಏನು ಅಂದ್ರೆ this is rows and this is columns. 3 ಅನ್ನೋದು ಕಾಲಮ್ ಆಗುತ್ತೆ, 2 ಅನ್ನೋದು ರೋ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, this is becomes the first row, second row and third row. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ 2 rows ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 3 columns. ಸೊ ಅದರಿಂದ ಏನಾಗುತ್ತೆ, ಇದು ಫಸ್ಟ್ ಹೋಗುತ್ತೆ. ಓಕೆ, ಸೊ C of 1 of 1. ಸೊ the right answer is option 3, that is 5 is the right answer. The ripple factor of a bridge rectifier is, ನಿಮ್ಮ ಒಂದು bridge rectifiers ನ ripple factor ಅನ್ನ ಕೇಳಿದರೆ it is 0.48 ಆಗುತ್ತೆ. Okay, next question. The positive part of the output signal in a transistor circuit starts clipping, if Q point of the circuit moves. So ನಿಮ್ಮ ಒಂದು ಪಾಸಿಟಿವ್ ಪಾರ್ಟ್ ಆಫ್ ಯುವರ್ ಔಟ್ಪುಟ್ ಸಿಗ್ನಲ್ ಇನ್ ದ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ಸ್ ಏನಾಗುತ್ತೆ, ಸ್ಟಾರ್ಟ್ ಕ್ಲಿಪ್ಪಿಂಗ್. ಅವಾಗ ಕ್ಯೂ ಫ್ಯಾಕ್ಟರ್ ಆಫ್ ದ ಸರ್ಕ್ಯೂಟ್ ಮೂವ್ಸ್ ಏನಾಗುತ್ತೆ, ಕ್ಯೂ ಫ್ಯಾಕ್ಟರ್ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ರೈಟ್ ಆನ್ಸರ್ ಇಸ್ ಟುವರ್ಡ್ಸ್ ಕಟ್ ಆಫ್ ಪಾಯಿಂಟ್. ಸೊ ನಿಮ್ಮ ಒಂದು ಕ್ಯೂ ಫ್ಯಾಕ್ಟರ್ ಟುವರ್ಡ್ಸ್ ಕಟ್ ಆಫ್ ಪಾಯಿಂಟ್ಗೆ ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. Which of the following amplifier classes suffers mainly from the problem of crossover distortions? So ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವ ಒಂದು ಆಂಪ್ಲಿಫೈಯರ್ಸ್ ಕ್ರಾಸ್ ಓವರ್ ಡಿಸಾರ್ಟೇಷನ್ಸ್ ಗೆ ಒಳಪಟ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಇಸ್ ಪುಶ್ ಅಂಡ್ ಪುಲ್ ಕ್ಲಾಸ್ ಬಿ ಆಂಪ್ಲಿಫೈಯರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. A RC low pass circuit can also possibly be. ಸೊ ನಿಮ್ಮ ಒಂದು RC low pass circuits ನ it also can be used as ಏನು ಅಂದ್ರೆ ಅದನ್ನ ಬಿಟ್ಟು ಬೇರೆ ಇದರಲ್ಲಿ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, that is an integrator circuits. Possibly it is an integrator circuits. Next question. In an ideal operational amplifier, the voltage gain for a common mode signal is. So ನಿಮ್ಮ ಒಂದು ideal operational amplifiers ಅಲ್ಲಿ voltage gain ಎಷ್ಟಾಗಿರುತ್ತೆ common mode signals ಅಲ್ಲಿ ಅಂತ ಕೇಳಿದ್ದಾರೆ. So the right answer is 0. Next question. The primary advantage of a crystal oscillator is that. So ನಿಮ್ಮ ಒಂದು crystal oscillators ನ main advantages ಯಾವುದು ಅಂತ ಕೇಳಿದ್ದಾರೆ. So the right answer is its frequency of oscillation remains almost constant. So this is the right answer for your crystal oscillators. So ಈ ಸೆಷನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆಗೆ ಮೀಟ್ ಆಗೋಣ. ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ದೇನಾದ್ರು ಫೀಡ್ಬ್ಯಾಕ್ಸ್ ಕಮೆಂಟ್ಸ್ ಇದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ. Okay, until then, thank you.